ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ. ನೋಡಿ, BJP ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೊಂದು ಸಮುದಾಯದ ವಿಚಾರ. ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡೋ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ. ನೋಡಿ, BJP ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೊಂದು ಸಮುದಾಯದ ವಿಚಾರ. ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡೋ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ. ನೋಡಿ, BJP ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೊಂದು ಸಮುದಾಯದ ವಿಚಾರ. ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡೋ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ. ನೋಡಿ, BJP ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೊಂದು ಸಮುದಾಯದ ವಿಚಾರ. ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡೋ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ. ನೋಡಿ, BJP ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದೊಂದು ಸಮುದಾಯದ ವಿಚಾರ. ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡೋ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ ಸರ್. ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಹಾಂ, ಆಯ್ತಾ. ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನು ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡೋಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೇ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿಯನ್ನು ರಾಜಕೀಯ ಮಾಡ್ತಿದೆ ಇದರಲ್ಲಿ.
ನೋಡಿ, ಬಿಜೆಪಿ ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದೊಂದು ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡಿ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಆಯ್ತಾ, ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನ ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೆ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿ ಏನು ರಾಜಕೀಯ ಮಾಡ್ತಿದೆ ಇದರಲ್ಲಿ? ನೋಡಿ, ಬಿಜೆಪಿ ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದೊಂದು ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡಿ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಆಯ್ತಾ, ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನ ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೆ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿ ಏನು ರಾಜಕೀಯ ಮಾಡ್ತಿದೆ ಇದರಲ್ಲಿ? ನೋಡಿ, ಬಿಜೆಪಿ ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದೊಂದು ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡಿ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ತಾವು ಹೇಗೆ ಏನು ಅಂತ ಲಾಠಿ ಚಾರ್ಜ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀವಿ? ಮಾತಾಡ್ತಾರೆ, ನಮ್ಮವರು ಮಾತಾಡ್ತಾರೆ. ಆಯ್ತಾ, ಟಾರ್ಗೆಟ್ ಮಾಡ್ತು ಲಿಂಗಾಯತ ಸಮುದಾಯನು ಅಂತ. ನೋಡಿ, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಗೊತ್ತಿದೆ. ಇದನ್ನ ದುರುಪಯೋಗ ಪಡಿಸುವಂಥದ್ದು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು. ಚರ್ಚೆಗಳ ಮುಖಾಂತರ ಮಾಡಬೇಕೆ ಹೊರತು ಮತ್ತು ಮುಖ್ಯಮಂತ್ರಿಗಳು ಚರ್ಚೆಗೆ ಯಾವಾಗಲೂ ಸದಾ ಸಿದ್ಧ. ವಿಶ್ವಾಸಕ್ಕೆ ತೆಗೆದುಕೊಳ್ಬೋದಾಗಿತ್ತು ಅನ್ನೋ ವಿಚಾರ ಸರ್. ವಿಶ್ವಾಸಕ್ಕೆ ತಗೊಂಡಿದ್ದಾರೆ. 4 ಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರಲ್ಲ, ವಿಶ್ವಾಸಕ್ಕೆ ತಗೊಳ್ಳದೆ ಇದ್ರೆ ಮಾಡ್ತಾ ಇದ್ರ? ಬಿಜೆಪಿ ಏನು ರಾಜಕೀಯ ಮಾಡ್ತಿದೆ ಇದರಲ್ಲಿ? ನೋಡಿ, ಬಿಜೆಪಿ ರಾಜಕೀಯ ಮಾಡೇ ಮಾಡ್ತಾರೆ, ಬಟ್ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇದೊಂದು ಸಮುದಾಯದ ವಿಚಾರ ಇದ್ದಾಗ ರಾಜಕೀಯ ಮಾಡಕ್ಕೆ ಹೋಗ್ಬಾರ್ದು. ಎಲ್ಲರ ಜೊತೆ ಕೂತ್ಕೊಂಡು ಸಹಮತದಿಂದ ತೀರ್ಮಾನ ಮಾಡಿ ಸದನದ ಹೊರಗೂ ಕೂಡ ಪ್ರತಿಭಟನೆ ಇದೆ ಬಿಜೆಪಿ ಅವರದು. ನೋಡಿ, ಇದು ದಿನೇಶ್ ಗುಂಡೂರಾವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.